ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಫೋಟೋಸ್, ವೀಡಿಯೋಸ್, PDF ಫೈಲ್ಸ್ ಏನಾದರೂ ಡಬಲ್ ಇದ್ದರೆ ಒಂದೇ ಬಾರಿ ಹೇಗೆ ಡಿಲೀಟ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಒಂದೊಂದು ಬಾರಿ ಕಾಪಿ ಆಗಿರುತ್ತೆ ಅಥವಾ ಒಂದೊಂದು ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಡಬಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅದು ಜಾಸ್ತಿ ಡಾಟಾ ತೊಗೊಳ್ತಾ ಇರುತ್ತೆ. ಅಥವಾ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೀವು ಆ ಡಾಟಾ ಅಂದರೆ ಫೋಟೋಸ್, ವೀಡಿಯೋಸ್ ಎಲ್ಲನೂ ಡಬಲ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಅಂಥ ಡಾಟಾ ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಮೆಮೊರಿನ ತೊಗೊಳ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವ ಥರ ಡಿಲೀಟ್ ಮಾಡಬೇಕು, ಒಂದೇ ಫೋಟೋ ಇರಬೇಕು, ಕಾಪಿ ಇರಬಾರ್ದು ಅಂತಂದರೆ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಂದು ಕೂಡ ಹೀಗಾಗಿತ್ತು. ಈ ಮೊಬೈಲ್ನಲ್ಲಿ ಜಾಸ್ತಿ ಫೋಟೋಸ್ ಮತ್ತು ವೀಡಿಯೋಸ್ ಕಾಪಿ ಆಗಿತ್ತು. ಹಾಗಾಗಿ ನಾನು ಡಿಲೀಟ್ ಮಾಡಿದೆ. ಅದೇ ರೀತಿ ನೀವು ಯಾವ ಥರ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಅದಕ್ಕಾಗಿ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಡೂಪ್ಲಿಕೇಟ್ಸ್ ಕ್ಲೀನರ್ ಅಂತೇಳಿ. ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಡೂಪ್ಲಿಕೇಟ್ಸ್ ಕ್ಲೀನರ್ ಅಂತೇಳಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ಅಪ್ಲಿಕೇಶನ್ ಬರುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಕೆಲವು ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಅದನ್ನು ನೀವು ಓದ್ಕೋಬೋದು. ಓದ್ಕೊಂಡಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಇಷ್ಟೆಲ್ಲ ಡಿಲೀಟ್ ಮಾಡ್ಕೋಬೋದು, ಅಂದರೆ ಡೂಪ್ಲಿಕೇಟ್ ಫೈಲ್ಸ್ನ ಡಿಲೀಟ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ರೆ ಇಮೇಜಸ್ನ ಡಿಲೀಟ್ ಮಾಡ್ಬೋದು, ಆಡಿಯೋ ಫೈಲ್ಸ್ ಡಬಲ್ ಇದ್ದರೆ ಡಿಲೀಟ್ ಮಾಡ್ಬೋದು, ಮತ್ತು ವೀಡಿಯೋಸ್ ಡಬಲ್ ಇದ್ದರೆ ಡಿಲೀಟ್ ಮಾಡ್ಬೋದು, ಮತ್ತು APK ಫೈಲ್ಸ್ ಇದ್ದರೆ ಡಿಲೀಟ್ ಮಾಡ್ಬೋದು. ಮತ್ತು ಇಲ್ಲಿ ಡಾಕ್ಸ್ ಅಂದರೆ ಫೈಲ್ಸ್ ಇರುತ್ತಲ್ಲ, ಅಂದರೆ PDF ಫೈಲ್ಸ್, ಎಕ್ಸೆಲ್ ಸೀಟ್ಸ್ ಇರುತ್ತಲ್ಲ, ಅವನು ಡಿಲೀಟ್ ಮಾಡ್ಬೋದು. ಈ ರೀತಿ ಇಷ್ಟೆಲ್ಲ ಡಿಲೀಟ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನಾನು ಇಮೇಜಸ್ನ ನೋಡ್ತೀನಿ ಡಬಲ್ ಇದೆಯಾ ಅಲ್ಲ ಅಂತೇಳಿ. ಆಲ್ಮೋಸ್ಟ್ ನಾನು ಎಲ್ಲ ಡಿಲೀಟ್ ಮಾಡಿದ್ದೀನಿ. ನಿಮಗೆ ತಿಳಿಸೋಕ್ಕೋಸ್ಕರ 2 ಫೋಟೋಸ್ನ ನಾನು ಡೂಪ್ಲಿಕೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಈಗ ಇದನ್ನು ಸ್ಕ್ಯಾನ್ ಡೂಪ್ಲಿಕೇಟ್ ಇಮೇಜಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಈ ರೀತಿ ಅನಲೈಸಿಂಗ್ ಅಂತ ಬರುತ್ತೆ, ಸ್ಕ್ಯಾನ್ ಆಗುತ್ತೆ. ಕಂಪೇರ್ ಮಾಡ್ತಾ ಇದೆ. ಮಾಡಿದಾದ್ಮೇಲೆ ನೋಡ್ತಾ ಇದ್ರೆ 2 ಫೋಟೋಸ್ ಇಲ್ಲೊಂದಿದೆ, 2 ಫೋಟೋಸ್ ಇಲ್ಲಿ ಡೂಪ್ಲಿಕೇಟ್ ಇದೆ. ಒಂದು ಒರಿಜಿನಲ್ ಇದೆ, ಒಂದು ಕಾಪಿ ಆಗಿದೆ. ಇದು 2 ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾರೆ 3.2 MB ಈ 2 ಫೋಟೋಸ್ ತೊಗೊಳ್ತಾ ಇದೆ. ಇದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಇದು 0 ಕ್ಯಾನ್ ಬಿ ಡಿಲೀಟೆಡ್ ಅಂತಿದೆ, ಅಂದರೆ ಎಲ್ಲನೂ ಡಿಲೀಟ್ ಆಗಿದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ಆಡಿಯೋ ಫೈಲ್ಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಕಂಪೇರ್ ಆಗುತ್ತೆ, ಸ್ಕ್ಯಾನ್ ಮಾಡುತ್ತೆ. ಇದರಲ್ಲಿ ಡೂಪ್ಲಿಕೇಟ್ಸ್ ಫೌಂಡ್ ಫಾರ್ ಜೀರೋ ಫೈಲ್ಸ್ ಅಂತಿದೆ, ಇದರಲ್ಲಿ ಯಾವುದೋ ಡೂಪ್ಲಿಕೇಟ್ ಇಲ್ಲ. ಈಗ ಮತ್ತೆ ವೀಡಿಯೋಸ್ನ ಚೆಕ್ ಮಾಡೋಣ. ನಾನು 2 ವೀಡಿಯೋಸ್ನ ಇಲ್ಲಿ ಕಾಪಿ ಮಾಡಿದ್ದೆ, ನೋಡ್ತಾರೆ 1, 2 ಅಂತೇಳಿ ತೋರಿಸ್ತಿದೆ. 2 ವೀಡಿಯೋಸಿಂದ 105 MB ಇಲ್ಲಿ ಮೆಮೊರಿ ತೊಗೊಳ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ ನೋಡ್ತಾರೆ ಆಲ್ಮೋಸ್ಟ್ ಯಾವ್ಯಾವ ಡೂಪ್ಲಿಕೇಟ್ ಇದೆ ಅದೆಲ್ಲ ತಾನೇ ಸೆಲೆಕ್ಟ್ ಆಗಿರುತ್ತೆ. ನಾವು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಎಸ್ ಮಾಡಿದರೆ ಡಿಲೀಟ್ ಆಗುತ್ತೆ. ಒರಿಜಿನಲ್ ಅಷ್ಟೇ ಅಲ್ಲಿ ಉಳಿಯುತ್ತೆ. ಫ್ರೆಂಡ್ಸ್, ಈ ರೀತಿ ನೀವು ಎಲ್ಲನೂ ಡಿಲೀಟ್ ಮಾಡ್ಬೋದು. ಈ ಡಾಕ್ಸ್ ಇದೆ, ಡಾಕ್ಸ್ ಅಂದರೆ PDF ಮತ್ತು ಎಕ್ಸೆಲ್ ಫೈಲ್ಸ್ ಇರುತ್ತಲ್ಲ, ಅದೆಲ್ಲನೂ ಇಲ್ಲಿ ಇರುತ್ತೆ. ಇಷ್ಟು ನನ್ನದರಲ್ಲಿ ಇದೆ. ಇದರಿಂದ 14.5 MB ಡಾಟಾ ಇದು ಮೆಮೊರಿ ತೊಗೊಳ್ತಾ ಇದೆ, ಅದನ್ನು ಕೂಡ ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಡಿಲೀಟ್ ಮಾಡ್ಬೋದು ನಿಮ್ಮ ಮೊಬೈಲ್ನಲ್ಲಿ. ಇದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬೇಕಾದರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಿರೋ ಡಾಟಾ ಅಂದರೆ ಡಬಲ್ ಇರೋ ಡಾಟಾ, ಇಮೇಜಸ್ ಆಗಲಿ, ವೀಡಿಯೋಸ್ ಆಗಲಿ, ಫೈಲ್ಸ್ ಆಗಲಿ ಎಲ್ಲನೂ ಡಿಲೀಟ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.